ಬಸವನ ಬಾಗೇವಾಡಿ ಪಟ್ಟಣದ ತಾಂಬೋಲಿ ಎಂಬ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ತಮ್ಮ ಛಲವನ್ನು ಬಿಡದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೆದು ರಾಜ್ಯಕ್ಕೆ ಉತ್ತಮ ಅಂಕ ಗಳಿಸಿ ಮತ್ತು ಮೊನ್ನೆ ದಿವಸ ಮೈಸೂರಿನಲ್ಲಿ ಕವಾಯತ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಮೈಸೂರು ಘಟಕದ 46ನೇ ತಂಡದ ಸಿವಿಲ್ ಪೊಲೀಸ್ ಉಪ ನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ತರಬೇತಿ ಪಥ ಸಂಚಲನದಲ್ಲಿ ಮುಂಚೂಣಿಯಾಗಿ ಪಥ ಸಂಚಲನದೊಂದಿಗೆ ಬಸವನ ಬಾಗೇವಾಡಿಯ ಹೆಮ್ಮೆಯ ಪುತ್ರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿ ಬಸವನ ಬಾಗೇವಾಡಿಗೆ ಆಗಮಿಸಿದ ಕುಮಾರಿ ಕರಿಷ್ಮಾ ತಾಂಬೋಲಿ ಅವರಿಗೆ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಕಾಜಂಬರ್ ನದಾಫ್, ಬಂದಗಿ ಸಾಬ್ ನದಾಫ್, ರಜಾಕ್ ಸಾಬ್ ನದಾಫ್, ಮೆಹಬೂಬ್ ಮುಲ್ಲಾ, ಹೈದರ್ ಮಕಾಂದಾರ್, ಯಾಸೀನ್ ಬೈರೊಡಗಿ ಹಾಗೂ ಅನೇಕ ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು. ಸುಮಾರು 1 ವರ್ಷ ಕಾಲ ಮೈಸೂರಿನಲ್ಲಿ ಟ್ರೈನಿಂಗ್ ಮಾಡಿ PSI ಆಗಿ ಆರ್ಡರ್ ಕಾಪಿ ತಗೊಂಡು ಬಸವನ ಬಾಗೇವಾಡಿ ಈಶ್ವರಗುರು ಅಣ್ಣ ಬಸವಣ್ಣನ ನಾಡಿಗೆ ಹೆಮ್ಮೆ ಮೊಮ್ಮಗಳು ಆಗಮಿಸಿದ್ದಾಳೆ. ಅದಕ್ಕೆ ನಾವು ಎಲ್ಲ ಓಣಿಯರ ಪರವಾಗಿ ಹಾಗೂ ಅವರ ಅಣ್ಣನ ಪರವಾಗಿ ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಇವತ್ತು ವಿಜೃಂಭಣೆಯಿಂದ ನನ್ನ ತಂಗಿಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ಎಲ್ಲ ಓಣಿಯ ಮುಖಂಡರು ಹಿರಿಯರು ಕೂಡಿಕೆ ಏನೈತಿಲ್ಲ ಇವತ್ತು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿಗೆ ಒಂದು ಕೀರ್ತಿ ತರುವಂತ, ಒಂದು ಹೆಮ್ಮೆ ತರುವಂತ ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಒಂದು PSI ಆಗಿ ನನ್ನ ಸಹೋದರಿ ಕರಿಷ್ಮಾ ತಾಂಬೋಳಿ PSI ಆಗಿ ಏನಿವತ್ತು ಊರಿಗೆ ಬಂದಿದ್ದಾಳೆ. ಆಕೆಗೆ ತುಂಬ ಹೃದಯದಿಂದ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಏನೈತಲ್ಲ ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಶ್ರಮ ಪಟ್ಟಿದ್ದಾಳೆ, ಕಷ್ಟಪಟ್ಟಿದ್ದಾಳೆ, ಸಾಕಷ್ಟು ನೋವುಗಳನ್ನ ಪಟ್ಟಿದ್ದಾಳೆ. ಆದರೂ ಕೂಡ ತನ್ನ ಛಲವನ್ನ ಬಿಡದೆ ಒಂದು ಹೆಮ್ಮೆ ನಿಂತ್ರ ಆ ಕಷ್ಟಗಳನ್ನ ಎಲ್ಲನ್ನು ತುಳಿದು ಮುಂದೆ ಹೋಗಿ ಇವತ್ತೇನಪ್ಪಾ ಅಂತ ಹೇಳಕಂದ್ರೆ PSI ಆಗಿ ಬಂದಿದ್ದಾಳೆ. ಮುಂದಿನ ದಿನಮಾನದಲ್ಲಿ ಆಕೆಗೆ IAS ಆಗಲಿ, IPS ಆಗಲಿ, DC ಆಗಲಿ, ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಲಿ ಅಂತ ಹೇಳಕ್ಕೆ